ಎಷ್ಟೋ ಒಂದು ವಿಡಿಯೋ ಹಾಕಿದ್ದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇವತ್ತು ಗಂಡು ಮಕ್ಳಿಗೆ ಏನಂದ್ರೆ, ಫ್ರೆಂಡ್ ಆ ವಿಡಿಯೋ ನೋಡ್ಬಿಟ್ಟು ನನಗೆ ಕಾಲ್ ಮಾಡ್ದ, ಕಲ್ಲಿಗೆ ಅವನೇನಂದ, ನೀವ್ ಹೇಳಿದಿರಲ್ಲ, ಸೊ ನಮ್ಮ ಲೈಫ್ ಅಲ್ಲಿ ಏನಾಗಿದೆ ಅಂದ್ರೆ ವೈಫ್ ಬಿಟ್ಟು ಹೋಗಿದ್ದಾರೆ, ಶಿ ಇಸ್ ಎನ್ ಇಂಡಿಪೆಂಡೆಂಟ್ ವುಮೆನ್. ಬಿಟ್ಟು ಹೋಗಿ ಏನೇನೋ ಆಗಿದೆ ಅದು ಪರ್ಸನಲಿ. ಬಟ್ ಇನ್ನು ಅಂದ್ರೆ ಅವನ ಪ್ರಕಾರ ಇಂಡಿಪೆಂಡೆಂಟ್ ಆಗಿದ್ರೆ ವುಮೆನ್ ಟಾಕ್ಸಿಕ್ ಇರ್ತಾರೆ, ತುಂಬಾ ಏನೋ ಡಾಮಿನೇಟಿಂಗ್ ಇರ್ತಾರೆ, ತುಂಬಾ ಏನೋ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಅಥವಾ ಏನಂತಾರ ಅಡ್ವಾಂಟೇಜ್ ತಗೋತಾರೆ ಅಂತ. ಬಿಕಾಸ್ ಆ ತರ ಕೇಸ್ಗಳು ಆಗಿದಾವೆ ನಮ್ಮ ಸುತ್ತಮುತ್ತ. ಅವನೇ ಒಂದು ಎಕ್ಸಾಂಪಲ್. ಸೊ ಹೇಳಿದಾಗ ಬೇಜಾರಾಯ್ತು ನನಗೆ, ಅಂದ್ರೆ ಅದು ಇನ್ಸೈಡ್ ಸ್ಟೋರಿ ಏನಿದೆ ಗೊತ್ತಿಲ್ಲ ಕಂಪ್ಲೀಟ್ಲಿ. ಬಟ್ ಆ ಡಾಮಿನೆನ್ಸ್ ಅಂತ ಬಂದಾಗ, ಅಥವಾ ಇವನೇನು, ಅಥವಾ ಆ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ಸ್ ಇರುತ್ತಲ್ಲ, ಇವ್ನು ಇಲ್ದೇ ನಾನು ಇರ್ತೀನಿ, ನನಗೇನು ಕೇರ್ ಇಲ್ಲ, ಅಥವಾ ಏನಂತಾರಲ್ಲ ಈಗೋ, ಅಥವಾ ನನಗೆ ಬೇಕಾಗೇ ಇಲ್ಲ ಇವ್ನು ನೀಡೇ ಇಲ್ಲ ಅಂತ ಹೇಳ್ಬಿಟ್ಟು ಆ ರೇಂಜಿಗೆ ಆಟಿಟ್ಯೂಡ್ ಮೈಂಡ್ ಸೆಟ್ ಇದ್ರೆ ಅದು ಕಷ್ಟ ಆಗತ್ತೆ. ಸೊ ಇದು ಕೆಲವೊಂದು ಹೆಣ್ಮಕ್ಳು ಮಾಡ್ತಾರೆ, ನಾಟ್ ಎವ್ರಿ ಒನ್. ಇದು ನಾಟ್ ಅಕ್ಸೆಪ್ಟಬಲ್. ಯಾಕೆಂದ್ರೆ ಹಿಂಗ್ ಮಾಡಿದಾಗ ಹಸ್ಬೆಂಡ್ ಆದವನು ಅಥವಾ ಹುಡುಗ ಆದವನು ಏನು ಮಾಡ್ದೇನು ಹೊಡ್ಸ್ಕೊಂಡಂಗ್ ಆಯ್ತು ಲೈಫ್ ಅಲ್ಲಿ. ಸೊ ವುಮೆನ್ ಅವ್ರ ಇಂಡಿಪೆಂಡೆನ್ಸಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ಬೇಕು, ನೆಗೆಟಿವ್ ಆಗಿ ಯೂಸ್ ಮಾಡಬಾರ್ದು. ಸೊ ಏನೇ ಇದ್ರು ಕುತ್ಕೊಂಡು ಬಗೆಹರಿಸ್ಕೊಳ್ಳಿ, ಮಾತುಕತೆ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು. ಅದ್ ಬಿಟ್ಟು ತುಂಬಾ ಎಕ್ಸ್ಟ್ರೀಮಿಗೆ ತಗೊಂಡೋಗೋದು ಅಥವಾ ಡಾಮಿನೆನ್ಸ್ ತೋರ್ಸಕ್ ಹೋಗ್ಬಾರ್ದು, ಯಾರೇ ಆಗ್ಲಿ, ಬೋತ್ ಮೇಲ್ ಆರ್ ಫೀಮೇಲ್. ಯು ಶುಡ್ ಬ್ಯಾಲೆನ್ಸ್ ಇಟ್ ಔಟ್, ಯು ಶುಡ್ ಕಮ್ಯುನಿಕೇಟ್ ಪ್ರಾಪರ್ಲಿ. ಇಂಟರ್ನಲಿ ನಾವೇ ಸಾಲ್ವ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು.